Hello my dear friends and my dear students, welcome to our YouTube channel Civil with Sudheer. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಅರ್ಬನ್ ಅಂಡ್ ರೀಜನಲ್ ಪ್ಲಾನಿಂಗ್ ಏನಿದು 8ನೇ ಕ್ಲಾಸ್ ಇದೆ. ಸೊ ಅದರಲ್ಲಿ ಬಿಲ್ಡಿಂಗ್ ಪರ್ಮಿಟ್ಸ್ ಏನೋ ಒಂದು ಚಾಪ್ಟರ್ ಇದೆ. ಸೊ ಇವತ್ತಿನ ಏನಂದ್ರೆ ಟಾಪಿಕ್ ಇರೋದು ಜನರಲ್ ಪ್ರಿನ್ಸಿಪಲ್ ಆಫ್ ಲೈಟಿಂಗ್ ಮತ್ತೆ ವೆಂಟಿಲೇಷನ್, ರೈಟ್. ಸೊ ಒಂದು ನಾರ್ಮಲ್ ಆಗಿ ಲೈಟಿಂಗ್ ಮತ್ತೆ ವೆಂಟಿಲೇಷನ್ ಯಾವ ತರ ಮಾಡಬೇಕಾಗುತ್ತೆ, ರೆಸಿಡೆನ್ಷಿಯಲ್ ಬಿಲ್ಡಿಂಗ್, ಇಂಡಸ್ಟ್ರಿಯಲ್ ಬಿಲ್ಡಿಂಗ್ ಯಾವ ತರ ನಾವು ಲೈಟಿಂಗ್ ನ ಮಾಡ್ತೀವಿ, ವೆಂಟಿಲೇಷನ್ ಯಾವ ತರ ಮಾಡಬೇಕು ಅಕಾರ್ಡಿಂಗ್ ಟು, ಸೊ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಡೀಟೇಲ್ ಆಗಿ ಅದನ್ನ ಇವತ್ತು ಡಿಸ್ಕಸ್ ಮಾಡೋಣ. ಸೊ ನಮ್ಮ ಪ್ರೀವಿಯಸ್ ಕ್ಲಾಸಸ್ನ ಇನ್ನೂ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಮೇಲ್ಗಡೆ ಐ ಬಟನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ, ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋಗಿ ನೀವು ನೋಡ್ಬೋದು, ಸರಿನಾ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಇಂಪಾರ್ಟೆಂಟ್ ಕ್ಲಾಸ್. ಸೊ ಫಸ್ಟು ಈ ವೆಂಟಿಲೇಷನ್ ಮತ್ತೆ ಲೈಟಿಂಗ್ ಬಗ್ಗೆ ತಿಳ್ಕೊಬೇಕಂದ್ರೆ ನೀವೇನಂತಂದ್ರೆ ಓರಿಯಂಟೇಷನ್ ಆಫ್ ದಿ ಬಿಲ್ಡಿಂಗ್ ಏನಿದೆ ಅದ್ರ ಬಗ್ಗೆ ನೋಡ್ಬೇಕು, ರೈಟ್. ಸೊ ಓರಿಯಂಟೇಷನ್ ಆಫ್ ದಿ ಬಿಲ್ಡಿಂಗ್ ಏನಿದೆ, ಸೊ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಓರಿಯಂಟೇಷನ್ ಯಾವತ್ತೂ ಏನಿರುತ್ತೆ ಅಂತಂದ್ರೆ ಫಿಸಿಕಲಿ ಮತ್ತೆ ಸೈಕಾಲಜಿಕಲಿ ಏನಂತಂದ್ರೆ ಒಂದು ಕಂಫರ್ಟೇಬಲ್ ಲಿವಿಂಗ್, ರೈಟ್, ಇನ್ಸೈಡ್ ದ ಬಿಲ್ಡಿಂಗ್ ಬೈ ಕ್ರಿಯೇಟಿಂಗ್ ಎ ಕಂಡೀಷನ್ ವಿಚ್ ಶೂಟಬಲಿ ಸಕ್ಸಸ್ಫುಲಿ ವಾರ್ಡ್ ಆಫ್ ದ ಅನ್ಡಿಸೈರಬಲ್ ಎಫೆಕ್ಟ್ ಆಫ್ ಸಿವಿಯರ್ ವೆದರ್ ಟು ಕನ್ಸಿಡರಬಲ್ ಎಕ್ಸ್ಟೆಂಟ್ ಅಂತ ಹೇಳ್ತಾ ಇರೋದು. ಅಂದ್ರೆ ನಾವು ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಅದರಲ್ಲಿ ನೀವು ಆರಾಮಾಗಿ ಇರೋಂಗೆ ಒಂದು ನಾವು ಓರಿಯಂಟೇಷನ್ ಮಾಡಬೇಕಾಗುತ್ತೆ, ರೈಟ್. ಅದು ಯಾವುದೇ ಒಂದು ಸೀಸನ್ ಇರಲಿ. ಸೊ ಸೀಸನ್ ಇಸ್ ನಾಟ್ ಇಂಪಾರ್ಟೆಂಟ್. ಸೊ ಎಲ್ಲ ಸೀಸನಲ್ಲಿ ನೀವು ಆರಾಮಾಗಿ ಇರ್ಬೋದು, ಮಳೆ ಇರಲಿ, ಚಳಿ ಇರಲಿ, ಬಿಸಿಲು ಇರಲಿ, ಸೊ ನೀವು ಕಂಫರ್ಟಬಲ್ ಆಗಿ ಇರಬೇಕು, ಆ ಥರ ಓರಿಯಂಟೇಷನ್ ಮಾಡಬೇಕಾಗುತ್ತೆ. ಸೊ ಬೇಸಿಕ್ ಆಗಿ ಝೋನ್ಸ್ ಇವೆ ಇಲ್ಲಿ, ರೈಟ್. ಸೊ ಝೋನ್ಸ್ ಯಾವ್ಯಾವಿದೆ ನೋಡೋಣ. ಇಲ್ಲಿ ನೀವು ನೋಡ್ಬೋದು, ಇದು ಕ್ಲೈಮೇಟ್ ಝೋನ್ ಇದೆ, ಇದು ಕ್ಲಾಸಿಫಿಕೇಶನ್ ಆಫ್ ದಿ ಕ್ಲೈಮೇಟ್ ಇದೆ, ಇದು ಮೀನ್ ಮಂತ್ಲಿ ರಿಲೇಟಿವ್ ಹ್ಯೂಮಿಡಿಟಿ ಇದೆ, ಓಕೆ. ಸೊ ಇವು ಮೂರಲ್ಲಿ ಫಸ್ಟ್ ನೋಡಿ, ಫಸ್ಟ್ ಹಾಟ್ ಡ್ರೈ ಅಂತ ಇದೆ ಝೋನ್. ಹಾಟ್ ಡ್ರೈ ಅಲ್ಲಿ ಎಷ್ಟಿರುತ್ತೆ ನೋಡಿ. ಸೊ ಇಲ್ಲಿ ಟೋಟಲ್ 4 ಇದೆ, ರೈಟ್. ಸೊ ಇಲ್ಲಿ 5 ಇದೆ. ಸೊ ನೋಡೋಣ. ಸೊ ಹಾಟ್ ಡ್ರೈ ಅಬೌವ್ 30 ಏನಿರುತ್ತೆ, ಮೀನ್ ಮಂತ್ಲಿ ಮ್ಯಾಕ್ಸಿಮಮ್ ಟೆಂಪರೇಚರ್ ಇದೆ ಇದು, ರೈಟ್. ಸೊ ಮೀನ್ ಮಂತ್ಲಿ ಮ್ಯಾಕ್ಸಿಮಮ್ ಟೆಂಪರೇಚರ್ ಇದು ಅಬೌವ್ 30 ಇರುತ್ತೆ ಯಾವುದರಲ್ಲಿ, ಹಾಟ್ ಡ್ರೈ ಅಲ್ಲಿ. ಅದೇ ಮೀನ್ ಮಂತ್ಲಿ ರಿಲೇಟಿವ್ ಹ್ಯೂಮಿಡಿಟಿ ಪರ್ಸೆಂಟೇಜ್ ಏನಿರುತ್ತೆ, ಬಿಲೋ 55% ಇರುತ್ತೆ, ರೈಟ್. ಬಿಲೋ 55% ಇರುತ್ತೆ ಮೀನ್ ಮಂತ್ಲಿ ರಿಲೇಟಿವ್. ಅದೇ ವಾರ್ಮ್ ಹ್ಯೂಮಿಡ್ ಅಂತ ಬರುತ್ತೆ ನೆಕ್ಸ್ಟ್ ಝೋನ್. ವಾರ್ಮ್ ಹ್ಯೂಮಿಡ್ ಅಲ್ಲಿ ಮೀನ್ ಮಂತ್ಲಿ ಮ್ಯಾಕ್ಸಿಮಮ್ ಟೆಂಪರೇಚರ್ ಎಷ್ಟಿರುತ್ತೆ, 30 ಇರುತ್ತೆ, ರೈಟ್. ಅದರಲ್ಲಿ ಅಬೋವ್ 25 ಇರುತ್ತೆ ಮೀನ್ ಮಂತ್ಲಿ ರಿಲೇಟಿವ್ ಹ್ಯೂಮಿಡಿಟಿ ಪರ್ಸೆಂಟೇಜ್, ಅಬೋವ್ 25 ಇರುತ್ತೆ. ಅದೇ ವಾರ್ಮ್ ಅಲ್ಲಿ ಇನ್ನೊಂದು ಕಂಡೀಷನ್ ಬರುತ್ತೆ, ಅಬೋವ್ 55 ಹೋಯ್ತು ಅಂತಂದ್ರೆ, ರೈಟ್, ಅದು ಎಷ್ಟಾಗುತ್ತೆ ಅಂತಂದ್ರೆ ಇದರಲ್ಲಿ 75 ಇರುತ್ತೆ, ಅಬೋವ್ 75 ಹೋಗುತ್ತೆ ಮೀನ್ ಮಂತ್ಲಿ ರಿಲೇಟಿವ್ ಹ್ಯೂಮಿಡಿಟಿ. ನೆಕ್ಸ್ಟು ಟೆಂಪರೇಟ್ ಅಂತ ಇದೆ, ರೈಟ್. ಟೆಂಪರೇಟ್ ಅಂತ ಬರುತ್ತೆ. ಸೊ ಅದು 25 ಇಂದ 30 ವರೆಗೆ ಇರುತ್ತೆ. ಏನಂತಾರೆ ಮೀನ್ ಮಂತ್ಲಿ ಮ್ಯಾಕ್ಸಿಮಮ್ ಟೆಂಪರೇಚರು 25 ಇಂದ 30 ಇತ್ತಂದ್ರೆ ಇದು ಬಿಲೋ 75 ಬರುತ್ತೆ ಇದು, ರೈಟ್. ಇದು ಬಿಲೋ 75 ಬರುತ್ತೆ ಮೀನ್ ಮಂತ್ಲಿ ರಿಲೇಟಿವ್ ಹ್ಯೂಮಿಡಿಟಿ. ಅದೇ ಕೋಲ್ಡ್ ಒಂದು ಝೋನ್ ಬಂದ್ರೆ, ಕೋಲ್ಡ್ ಅಥವಾ ಕ್ಲೈಮೇಟ್ ಝೋನ್ ಇತ್ತಂದ್ರೆ ಅಲ್ಲಿಂದ ಟೆಂಪರೇಚರು ಬಿಲೋ 25 ಇರುತ್ತೆ, ರೈಟ್. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲ ವ್ಯಾಲ್ಯೂಸ್ ಇದ್ರೊಳಗಡೆ ಬಂದ್ಬಿಡುತ್ತೆ, ಗೊತ್ತಾಯ್ತಾ. ಸೊ ಇದು ಏನಿದೆ, ಇದು ಫಸ್ಟ್ ತಿಳ್ಕೊಳ್ಳಿ ನೋಡಿ. ಇದು ಇದೇನು ಟ್ಯಾಬ್ಲರ್ ಕಾಲಮ್ ಕಾಣಿಸ್ತಾ ಇದೆಯಲ್ಲ, ಸೊ ದಿಸ್ ಟ್ಯಾಬ್ಲರ್ ಕಾಲಮ್ ಈಸ್ ದ ಕ್ಲಾಸಿಫಿಕೇಶನ್ ಆಫ್ ದಿ ಕ್ಲೈಮೇಟ್. ಸೊ ಕ್ಲೈಮೇಟ್ ನ ನೋಡ್ಕೊಂಡ್ಬಿಟ್ಟು ನಾವು ಮಾಡಬೇಕಾಗುತ್ತೆ, ಸುಮ್ಮನೆ ಡೈರೆಕ್ಟ್ ಆಗಿ ಮಾಡಕ್ ಬರೋದಿಲ್ಲ. ಸೊ ಕ್ಲೈಮೇಟ್ ನ ನೋಡಿ, ಮೀನ್ ಮಂತ್ಲಿ ಮ್ಯಾಕ್ಸಿಮಮ್ ಟೆಂಪರೇಚರ್ ನೋಡಿ, ಮೀನ್ ಮಂತ್ಲಿ ರಿಲೇಟಿವ್ ಹ್ಯೂಮಿಡಿಟಿನ ನೋಡಿ, ಆಮೇಲೆ ಓರಿಯಂಟೇಷನ್ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ. ನಾವು ಕ್ಲೈಮೇಟ್ ಫ್ಯಾಕ್ಟರ್ಸ್ ಏನೇನಿದೆ ನೋಡಿ. ಸೊ ಲೈಟಿಂಗ್ ಮತ್ತೆ ವೆಂಟಿಲೇಷನ್ ಮಾಡ್ಬೇಕಂತಂದ್ರೆ ಈ 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇದೆ. ಒಂದು ಸೋಲಾರ್ ರೇಡಿಯೇಷನ್ ಟೆಂಪರೇಚರ್, ರಿಲೇಟಿವ್ ಹ್ಯೂಮಿಡಿಟಿ ಅಂಡ್ ಪ್ರಿವಿಲೇಜಿಂಗ್ ವಿಂಡ್ಸ್, ಆಯ್ತಾ. ಈ 3 ಇಂಪಾರ್ಟೆಂಟ್ ಫ್ಯಾಕ್ಟರ್ನ ನಾವು ಕನ್ಸಿಡರ್ ಮಾಡ್ತೀವಿ ಯಾವಾಗ ಲೈಟಿಂಗ್ ಮತ್ತೆ ವೆಂಟಿಲೇಷನ್ ಡಿಸೈನ್ ಮಾಡುವಾಗ, ರೈಟ್. ಸೊ ಅದರಲ್ಲಿ ಫಸ್ಟ್ ಸೋಲಾರ್ ರೇಡಿಯೇಷನ್. ಸೋಲಾರ್ ರೇಡಿಯೇಷನ್ ಏನು ಹೇಳುತ್ತೆ, ಸೋಲಾರ್ ಪಾಯಿಂಟ್ ಆಫ್ ವ್ಯೂ ಇಂದ ಏನಂತಂದ್ರೆ ಬಿಲ್ಡಿಂಗ್ ಹೋಲ್ ಶುಡ್ ಬಿ ರಿಸೀವ್ ಮ್ಯಾಕ್ಸಿಮಮ್ ಸೋಲಾರ್ ರೇಡಿಯೇಷನ್ ಇನ್ ವಿಂಟರ್, ಗೊತ್ತಾಯ್ತಾ. ವಿಂಟರ್ ಅಲ್ಲಿ ಮ್ಯಾಕ್ಸಿಮಮ್ ಏನ್ ಬರಬೇಕು, ಬಿಸಿಲು ಒಳಗಡೆ ಬರಬೇಕು, ಮತ್ತೆ ಎಲ್ಲಿ ಮ್ಯಾಕ್ಸಿಮಮ್ ಬರಬೇಕು, ಮತ್ತೆ ಸಮ್ಮರ್ ಅಲ್ಲಿ ತುಂಬಾ ಕಮ್ಮಿ ಬರಬೇಕು, ವೆರಿ ಲೆಸ್, ಆಯ್ತಾ. ಯಾಕೆ ಅಂತಂದ್ರೆ ಜಾಸ್ತಿ ಶೆಕೆ ಆಗುತ್ತೆ, ರೈಟ್. ಸೊ ಅದನ್ನು ಇರುತ್ತೆ ಮಿನಿಮಮ್ ಇನ್ ಸಮ್ಮರ್. ಸೊ ಫಾರ್ ಪ್ರಾಕ್ಟಿಕಲ್ ಇವ್ಯಾಲ್ಯೂಷನ್ ಇಟ್ ಇಸ್ ನೆಸೆಸರಿ ಟು ನೋ ದ ಡ್ಯೂರೇಷನ್ ಆಫ್ ದ ಸನ್ಶೈನ್. ಯಾವಾಗ ಎಷ್ಟು ಬಿಸಿಲು ಬರುತ್ತೆ ಆವಾಗ ಎಷ್ಟು ಏನಂತಂದ್ರೆ ಅದರದ್ದು ತೀವ್ರತೆ ಜಾಸ್ತಿ ಇರುತ್ತೆ, ಅದನ್ನ ನಾವು ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. And hourly solar intensity on the various external surfaces of the representative days of the seasons ನಾವು
ಕ್ಯಾಲ್ಕುಲೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅಂದರೆ ಈಗ ಜನವರಿ ಇಟ್ಕೊಂಡ್ಬಿಟ್ಟು ಫೆಬ್ರವರಿವರೆಗೂ ಎಷ್ಟು ಒಂದೊಂದು ದಿವಸದ್ದು ಒಂದೊಂದು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕ್ಯಾಲ್ಕುಲೇಷನ್ ಅಂತ ಬಟ್ ಅದನ್ನು ರೆಕಾರ್ಡ್ ಮಾಡಿಕೊಂಡು ನೋಡಬೇಕಾಗುತ್ತೆ, ರೈಟ್, ಸ್ಟಡಿ ಮಾಡಬೇಕಾಗುತ್ತೆ. ಆವಾಗ ಸೋಲಾರ್ ರೇಡಿಯೇಷನ್ ಬಗ್ಗೆ ನಾವು ಡಿಸೈಡ್ ಮಾಡ್ಬೋದು. ನೆಕ್ಸ್ಟು ರಿಲೇಟಿವ್ ಹ್ಯೂಮಿಡಿಟಿ ಮತ್ತು ಪ್ರಿವಿಲೇಜಿಂಗ್ ವಿಂಡ್ಸು, ಅದರ ಬಗ್ಗೆ ನೋಡೋಣ. ದ ಡಿಸ್ಕಂಫರ್ಟ್ ಡ್ಯೂ ಟು ಹೈ ರಿಲೇಟಿವ್ ಹ್ಯೂಮಿಡಿಟಿ ಇನ್ ಏರ್ ವೆನ್ ಟೆಂಪ್ರೇಚರ್ ಆರ್ ಆಲ್ಸೋ ಹೈ. ನೋಡಿ, ಏರಲ್ಲಿ ಹ್ಯೂಮಿಡಿಟಿ ಇತ್ತಂದರೆ, ಟೆಂಪ್ರೇಚರಲ್ಲೂ ಹೈ ಇತ್ತಂತಂದರೆ ಕ್ಯಾನ್ ಕೌಂಟ್ರಾಕ್ಟೆಡ್ ಟು ಗ್ರೇಟ್ ಎಕ್ಸ್ಟೆಂಟ್ ಬೈ ಸರ್ಕ್ಯುಲೇಷನ್ ಆಫ್ ದಿ ಏರ್ ವಿತ್ ದ ಎಲೆಕ್ಟ್ರಿಕ್ ಫ್ಯಾನ್ಸ್ ಆರ್ ಬೈ ದ ವೆಂಟಿಲೇಷನ್. ಗೊತ್ತಾಯ್ತಾ? ಸೊ ಹೊರಗಡೆನೂ ಹೀಟ್ ಇತ್ತು, ಒಳಗಡೆನೂ ಹೀಟ್ ಇತ್ತು, ಏರಲ್ಲೂ ಜಾಸ್ತಿ ಹೀಟ್ ಇತ್ತು ಅಂತಂದರೆ ಫ್ಯಾನ್ಸ್ನ ಹಾಕ್ಬಿಟ್ಟು ನಾವೇನಂತಂದರೆ ಅಥವಾ ವೆಂಟಿಲೇಷನ್ನ ಮಾಡಿಬಿಟ್ಟು ಅದನ್ನು ಕಮ್ಮಿ ಮಾಡ್ಬೋದು. ಸೊ ಓರಿಯಂಟೇಷನ್ ಪರ್ಪಸ್ಗೆ ನಾವೇನು ಮಾಡ್ತೀವಿ ಅಂತಂದರೆ ವೆಲಾಸಿಟಿ ಮತ್ತು ಡೈರೆಕ್ಷನ್ ಆಫ್ ದ ವಿಂಡು ಎಟ್ ಈಚ್ ಅವರ್, ಆಯಿತಾ, ಎವ್ರಿ ಅವರ್ದು ಮತ್ತು ಈಚ್ ಮಂತ್, ಅಂದರೆ 1 ಮಂತಲ್ಲಿ 30 ಡೇಸ್ ಇದೆ. ಸೊ ಅದ್ರದ್ದು ಎವ್ರಿ ಡೇ ಮತ್ತು ಎವ್ರಿ ಅವರ್ ಎಷ್ಟಾಗುತ್ತೆ ವೇರಿಯೇಷನ್ ವಿಂಡೋ ಅದನ್ನು ನೋಡ್ತೀವಿ, ರೈಟ್. ಸೊ ಇದನ್ನು ಮಾಡಬೇಕು. ಇಲ್ಲ ಸುಮ್ಮನೆ ಬರೀ ನಾನು ಜನರಲೈಸ್ ಆಗಿ ಒಂದು ಮಂತ್ ತೊಗೊಂಡ್ಬಿಟ್ಟು ನಾನು ಮಾಡಿದ್ರೆ ಸೊ ಅದು ಕರೆಕ್ಟಾಗಿ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದು, ರೈಟ್. ಮತ್ತು ವಿಂಡ್ಸು ಅದೇ ಥರನೂ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ. ಡೇ ಆರ್ ನೈಟ್ನ ನಾವು ತೊಗೊಂಡ್ಬಿಟ್ಟು ನಾವು ಕ್ಲೈಮೇಟ್ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿ ಲೈಟಿಂಗ್ ಮತ್ತು ವೆಂಟಿಲೇಷನ್ ಮಾಡಬೇಕಾಗುತ್ತೆ. ಡನ್. ನಾವು ಲೈಟಿಂಗ್ ಪ್ರಿನ್ಸಿಪಲ್ಸ್ ಏನಿದೆ ನೋಡೋಣ ಇವಾಗ. ಸೊ ಲೈಟಿಂಗ್ ಅಂದ್ರೇನು, ಲೈಟಿಂಗ್ ಪ್ರಿನ್ಸಿಪಲ್ಸ್ ಏನಿದೆ ಅದನ್ನು ನೋಡೋಣ. ನೋಡಿ, ಸೊ ಇದ್ರದ್ದು 4 ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ರೈಟ್. ಒಂದು ಏಮ್ ಏನಿರುತ್ತೆ ಒಂದು ಲೈಟಿಂಗು, ಗುಡ್ ಲೈಟಿಂಗು, ರೈಟ್. ಸೊ ಕೇರ್ಫುಲ್ ಪ್ಲಾನಿಂಗ್ ಆಫ್ ದ ಬ್ರೈಟ್ನೆಸ್ ಆ್ಯಂಡ್ ಕಲರ್ ಪ್ಯಾಟರ್ನ್ ವಿದಿನ್ ದ ಬೋತ್ ದ ವರ್ಕಿಂಗ್ ಏರಿಯಾಸ್ ಆ್ಯಂಡ್ ದ ಸರೌಂಡಿಂಗ್ ಸೊ ದಟ್ attention is drawn naturally to the important areas. Detail is seen quickly and accurately and room is free from any sense of gloom or monotony. ಗೊತ್ತಾಯ್ತಾ? ಅಂದರೆ ನಾರ್ಮಲ್ ಆಗಿ ನಾವು ಲೈಟಿಂಗ್ನ ಮಾಡಬೇಕಾಗಿದ್ರೆ ಏನು ಮಾಡಬೇಕಂದ್ರೆ ನಮ್ಮದು ಮ್ಯಾಕ್ಸಿಮಮ್ ಏನು ಇಂಟೆನ್ಷನ್ ಇರುತ್ತೆ ಅಂತಂದರೆ ಬ್ರೈಟ್ನೆಸ್ ಒಳಗಡೆ ಬರಬೇಕು, ರೈಟ್. ಮತ್ತು ನ್ಯಾಚುರಲ್ ಆಗಿ ಆಗಬೇಕು, ರೈಟ್. ಆರ್ಟಿಫಿಷಿಯಲ್ ಆಗ್ದಂಗೆ ನಾವು ನ್ಯಾಚುರಲ್ ನೋಡ್ಕೋಬೇಕು. ಕಂಟ್ರೋಲಿಂಗ್ ಡೈರೆಕ್ಟ್ ಆ್ಯಂಡ್ ರಿಫ್ಲೆಕ್ಟೆಡ್ ಗ್ಲೇರ್ ಫ್ರಮ್ ದ ಲೈಟ್ ಸೋರ್ಸ್ ಈಸ್ ಎಲಿಮಿನೇಟ್ ವಿಜುವಲ್ ಡಿಸ್ಕಂಫರ್ಟ್. ನೋಡಿ, ಗ್ಲೇರ್ ಏನಿರುತ್ತೆ, ಆಯಿತಾ, ಡೈರೆಕ್ಟ್ ಆ್ಯಂಡ್ ರಿಫ್ಲೆಕ್ಟೆಡ್ ಆಗುತ್ತೆ ನೋಡಿ, ಅದು ಲೈಟ್ ಸೋರ್ಸು, ಆ ವಿಜುವಲ್ ಡಿಸ್ಕಂಫರ್ಟ್ ಕ್ರಿಯೇಟ್ ಮಾಡುತ್ತೆ ಅದು. ಸೊ ಇನ್ಸ್ಟಾಲೇಷನ್ ಆಫ್ ಎಮರ್ಜೆನ್ಸಿ ಲೈಟಿಂಗ್ ಸಿಸ್ಟಮ್ಸ್ ವೇರ್ ನೆಸಸರಿ, ರೈಟ್. ಎಲ್ಲೆಲ್ಲಿ ನೆಸಸರಿ ಇರುತ್ತೆ ಅಲ್ಲಿ ನಾವು ಏನಂತಂದರೆ ಎಮರ್ಜೆನ್ಸಿ ಲೈಟಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಪಾಯಿಂಟು, ಫಸ್ಟ್ ಪಾಯಿಂಟು ಗುಡ್ ಲೈಟಿಂಗ್ ಪ್ರಿನ್ಸಿಪಲ್. ಪ್ಲಾನಿಂಗ್ ದ ಬ್ರೈಟ್ನೆಸ್ ಪ್ಯಾಟ್ರನ್. ಸೊ ಬ್ರೈಟ್ನೆಸ್ ಪ್ಯಾಟ್ರನ್ ನಾವು ಯಾವ ಥರ ಪ್ಲ್ಯಾನ್ ಮಾಡಬೇಕು ನೋಡಿ. ಇದು ಇಂಟೀರಿಯರ್ ಇರುತ್ತೆ ಯಾವತ್ತು, ರೈಟ್. ನಾವು ಏನಂತಂದರೆ ಬ್ರೈಟಿಂಗ್ ಪ್ಯಾಟ್ರನ್ ಒಳಗಡೆ ಮಾಡ್ತೀವಿ, ರೈಟ್. ಇದರಲ್ಲಿ 3 ಡಿಫ್ರೆಂಟ್ ಪಾರ್ಟ್ಸ್ ಇದೆ. ದೇರ್ ಆರ್ 3 ಡಿಫ್ರೆಂಟ್ ಪಾರ್ಟ್ಸು, ಆಯಿತಾ. ಒಂದು ಟಾಸ್ಕು, ಆಮೇಲೆ ಇಮಿಡಿಯೇಟ್ ಬ್ಯಾಕ್ಗ್ರೌಂಡ್ ಏನಿದೆ ಅದರದ್ದು ಒಂದು ಟಾಸ್ಕ್ ಇದೆ, ಅದ್ರದ್ದು ಇಮಿಡಿಯೇಟ್ ಬ್ಯಾಕ್ಗ್ರೌಂಡ್ ಆಫ್ ದ ಟಾಸ್ಕ್ ಆ್ಯಂಡ್ ದ ಜನರಲ್ ಸರೌಂಡಿಂಗ್ ಆಫ್ ದ ವಾಲ್ಸು, ಆಯಿತಾ. ಬ್ಯಾಕ್ಗ್ರೌಂಡ್ ಏನಿದೆ, ಅದರ ಸರೌಂಡಿಂಗ್ ಏನಿದೆ, ಮತ್ತು ಏನು ಮಾಡ್ತಾ ಇದ್ದೀರಾ, ರೈಟ್. ಆಮೇಲೆ ಸರೌಂಡಿಂಗ್ ವಾಲ್, ಸೀಲಿಂಗ್, ಫ್ಲೋರ್, ಇಕ್ವಿಪ್ಮೆಂಟ್ ಆ್ಯಂಡ್ ದ ಫರ್ನಿಚರ್ಸು. ಸೊ ಈ 3 ಟೈಪ್ ಇದೆ. ಒಂದು ಟಾಸ್ಕ್ ಇಟ್ ಸೆಲ್ಫು, ಕೆಲಸ ಏನಿದೆ, ಇಮಿಡಿಯೇಟ್ ಅದರ ಬ್ಯಾಕ್ಗ್ರೌಂಡ್ ಏನಿದೆ, ಮತ್ತು ಅದರದ್ದು ಸರೌಂಡಿಂಗ್ ಏನಿದೆ. ಸೊ ಈ ಇಂಪಾರ್ಟೆಂಟ್ ಪಾಯಿಂಟ್ನ ನಾವು ನೋಡಬೇಕಾಗುತ್ತೆ. ನಾವು ಜನರಲ್ ಗೈಡ್ ಫಾರ್ ದ ಬ್ರೈಟ್ನೆಸ್ ರಿಲೇಷನ್ಶಿಪ್ ವಿತ್ ದ ನಾರ್ಮಲ್ ಫೀಲ್ಡ್ ಆಫ್ ದ ವಿಷನ್ ಏನಿದೆ. ಫಾರ್ ಹೈ ಟಾಸ್ಕ್ ಬ್ರೈಟ್ನೆಸ್, ತುಂಬ ಜಾಸ್ತಿ ನಿಮಗೆ ಬ್ರೈಟ್ನೆಸ್ ಬೇಕಾಯ್ತು ಅಂತಂದರೆ ಬಿಟ್ವೀನ್ ದ ವಿಜುವಲ್ ಟಾಸ್ಕ್ ಆ್ಯಂಡ್ ದ ಅಡ್ಜಸೆಂಟ್ ಏರಿಯಾಸ್ ಲೈಕ್ ಟೇಬಲ್ ಟಾಪ್ಸ್. ಅಂದರೆ ಟೇಬಲ್ ಟಾಪ್ಸ್ ಈಸ್ ನಥಿಂಗ್ ಬಟ್ ಒಂಥರ ಏನಂತಂದರೆ ಜಾಸ್ತಿ ಈ ಥರ ಇರುತ್ತೆ ನೋಡಿ, ರೈಟ್. ಅಂದರೆ ನಿಮ್ಮದು ಹಿಲ್ಲಲ್ಲಿದೆ ಅಂತ ತಿಳ್ಕೊಳ್ಳೋಣ ಮನೆ. ಸೊ ಅಲ್ಲಿ ಏನು ಮಾಡ್ತಾರೆ, ಮ್ಯಾಕ್ಸಿಮಮ್ 3 to 1 ತಗೋತಾರೆ ಏನು ಬ್ರೈಟ್ನೆಸ್ಸು. ಸೊ ಬಿಟ್ವೀನ್ ದ ವಿಜುವಲ್ ಟಾಸ್ಕ್ ಆ್ಯಂಡ್ ದ ರಿಮೋಟ್ ಏರಿಯಾಸ್ ಆಫ್ ದ ರೂಮ್, ಸೊ ಅದು 10 to 1 ತಗೋತಾರೆ. ಸೊ ಇದು ಇಂಪಾರ್ಟೆಂಟ್ ಇದೆ ನೋಡಿ, ರೈಟ್, ಬ್ರೈಟ್ನೆಸ್ಸು. ಸೊ ಈ ಬ್ರೈಟ್ನೆಸ್ ಏನು ಸರ್ ಇದು 3 to 1 ಅಂದರೆ 100 ಇಲ್ಲಿ ಬರ್ದಿದೆ ನೋಡಿ, ಇಲ್ಲಿ 100 CD/m². ಇದು ಏನು ತೋರಿಸುತ್ತಂದರೆ ಎಷ್ಟು ಬ್ರೈಟ್ ಆಗಿದೆ, ಎಷ್ಟು ಬ್ರೈಟ್ನೆಸ್ ಬರುತ್ತೆ. ಸೊ ಇದೊಂದು ಯೂನಿಟ್ ಇದೆ ಅದೊಂದು, ಓಕೆ. ಸೇಮ್ ಈಗ ಅದೇ ಥರ ಲೋ ಮತ್ತು ಮೀಡಿಯಂ ಟಾಸ್ಕ್ ಬ್ರೈಟ್ನೆಸ್ ಇತ್ತಂದರೆ ಸೊ ಇದು ಲೆಸ್ ದೆನ್ ಇದೆ ನೋಡಿ, ಲೆಸ್ ದೆನ್ 100 CD/m². ಸೊ ಇದೊಂದು ಏರಿಯಾ ಇದೆ, ಅದಕ್ಕಿಂತ ಕಮ್ಮಿ ಇದ್ದರೆ ಲೋ ಮತ್ತು ಮೀಡಿಯಂ ಟಾಸ್ಕ್ ಇರುತ್ತೆ ನೋಡಿ. ಇದು ಇಂಪಾರ್ಟೆಂಟ್ ಕ್ವಶನು, ನಿಮಗೆ MCQ ಅಲ್ಲಿ ಬರ್ಬೋದು. ಸೊ ಟಾಸ್ಕ್ ಶುಡ್ ಬಿ ಬ್ರೈಟರ್ ದೆನ್ ದ ಬೋತ್ ದ ಬ್ಯಾಕ್ಗ್ರೌಂಡ್ ಆ್ಯಂಡ್ ದ ಸರೌಂಡಿಂಗ್ಸ್, ರೈಟ್. ಬ್ಯಾಕ್ಗ್ರೌಂಡ್ ಮತ್ತು ಸರೌಂಡಿಂಗ್ಸ್ಗಿಂತ ಏನಂತಂದರೆ ಬ್ರೈಟ್ ಇರಬೇಕು. ಲೋವರ್ ದ ಟಾಸ್ಕ್ ಬ್ರೈಟ್ನೆಸ್ ಆ್ಯಂಡ್ ದ ಲೆಸ್ ಕ್ರಿಟಿಕಲ್ ಇಸ್ ದ ರಿಲೇಷನ್ಶಿಪ್. ಗೊತ್ತಾಯ್ತಾ? ಕಲರ್ ಕಾಂಬಿನೇಷನ್ ಅರ್ಥ ಮಾಡ್ಕೊಳ್ಳೋದಿದೆ ಅಷ್ಟೇ ನಾವು, ರೈಟ್. ಕಲರು ಮತ್ತು ಯಾವ ಥರ ಯಾವುದಕ್ಕೆ ಸೂಟ್ ಆಗುತ್ತೆ ಅದು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬರುತ್ತೆ ನೋಡಿ. ಈಗ ಥರ್ಡ್ ಪಾಯಿಂಟ್ ಯಾವುದ್ರದ್ದು, ಇಲ್ಲಿ ಪ್ರಿನ್ಸಿಪಲ್ ಆಫ್ ಲೈಟಿಂಗು ಥರ್ಡ್ ಪಾಯಿಂಟು.
ಅದು ಗ್ಲೇರ್ ಇದೆ, ರೈಟ್. ಎಕ್ಸೆಸಿವ್ ಕಾಂಟ್ರಾಕ್ಟ್ ಆರ್ ಅಬ್ರಪ್ಟ್ ಆರ್ ಲಾರ್ಜ್ ಚೇಂಜಸ್ ಇನ್ ಬ್ರೈಟ್ನೆಸ್ ಪ್ರೊಸೀಜರ್ ಎಫೆಕ್ಟ್ ಆಫ್ ದ ಗ್ಲೇರ್. ಚೇಂಜಸ್ ನಾವು ಏನೇನು ಮಾಡ್ತೀವಿ ನೋಡಿ, ನಮ್ಗೆ ಹಂಗೆ ಬೇಕು ಹಿಂಗೆ ಬೇಕು ಅಂತ, ಆವಾಗ ಆ ಗ್ಲೇರ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಯಾವಾಗ ಗ್ಲೇರ್ ಪ್ರೆಸೆಂಟ್ ಇರುತ್ತೆ, ಎಫಿಷಿಯನ್ಸಿ ಆಫ್ ದ ವಿಷನ್ ಇಸ್ ರೆಡ್ಯೂಸ್, ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ. ಅಂಡ್ ಸ್ಮಾಲ್ ಡಿಟೇಲ್ಸ್ ಆರ್ ಸಬ್ಸ್ಟಲ್ ಚೇಂಜಸ್ ಇನ್ ದ ಸೀನ್ಸ್ ಕ್ಯಾನ್ ನಾಟ್ ಬಿ ಪರ್ಸೀವ್ಡ್. ಅಂದರೆ ಸ್ವಲ್ಪ ಏನು ಚೇಂಜಸ್ ಮಾಡಿರ್ತಾರಲ್ಲ ಅದು ಕಾಣಿಸ್ಕೊಳ್ಳಲ್ಲ ಗ್ಲೇರ್ ಇರೋದ್ರಿಂದ, ಗೊತ್ತಾಯ್ತಾ. ಸೊ ಅದಕ್ಕೆ ಇದನ್ನ ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟು ಎಂಟ್ರೆನ್ಸಸ್, ರೈಟ್. ಎಂಟ್ರೆನ್ಸಸ್ ನೋಡಿ, ಇದು ಎಂಟ್ರೆನ್ಸಸ್ ಬಗ್ಗೆ ಏನಿದೆ ನೋಡೋಣ. ಪ್ರಾಬ್ಲಮ್ ಆಫ್ ಕರೆಕ್ಟ್ಲಿ ಗ್ರೇಡಿಂಗ್ ದ ಲೈಟಿಂಗ್ ವಿದಿನ್ ಎ ಬಿಲ್ಡಿಂಗ್ ಟು ಅಲೋ ಅಡ್ವೊಕೇಟ್ ಟೈಮ್ ಫಾರ್ ದ adoption when passing from one area to another area are particularly acute at building entrances. These are given below. ಆಯ್ತಾ. ಎಂಟ್ರೆನ್ಸ್ ಅಲ್ಲಿ ಮೇನ್ ಏನಂತಂದ್ರೆ ಒಂದು ಲೈಟಿಂಗ್ ವೆಂಟಿಲೇಷನ್ ಆರ್ ಲೈಟಿಂಗ್ ಪ್ರಾಬ್ಲಮ್ ಇರುತ್ತೆ. ಬೈ ಡೇ ಪೀಪಲ್ ಎಂಟರಿಂಗ್ ಎ ಬಿಲ್ಡಿಂಗ್, ಆಯ್ತಾ, ವಿಲ್ ಅಡಾಪ್ಟೆಡ್ ಟು ದೇರ್ ವೆರಿ ಹೈ ಲೆವೆಲ್ಸ್ ಆಫ್ ಬ್ರೈಟ್ನೆಸ್ usually present outdoors, and the risk of accident if entrance areas particularly in steps are poorly lighted. ಆಯ್ತಾ. ಲೈಟ್ ತುಂಬಾ ಕಮ್ಮಿ ಇತ್ತಂದ್ರೆ ಸ್ಟೆಪ್ಸ್ ಅಲ್ಲಿ ಆಕ್ಸಿಡೆಂಟ್ ಆಗೋ ಚಾನ್ಸ್, ಅಂದ್ರೆ ಒಬ್ರಿಗೊಬ್ರು ಏನಂತಾರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ದಿಸ್ ಪ್ರಾಬ್ಲಮ್ ಮೇ ಆಫ್ಟರ್ ಬಿ ಓವರ್ಕಮ್ ಬೈ ದ ಅರೇಂಜಿಂಗ್ ವಿಂಡೋಸ್ ಟು ಗಿವ್ ಅಡ್ವೊಕೇಟ್ ನ್ಯಾಚುರಲ್ ಲೈಟಿಂಗ್. ಗೊತ್ತಾಯ್ತಾ. ಎಲ್ಲಿ ಒಂದು ಎಂಟ್ರೆನ್ಸ್ ಇರುತ್ತೆ ಅಲ್ಲಿ ವಿಂಡೋಸ್ನು ಕೊಡ್ಬೋದು, ಮೇಲ್ಗಡೆ ವಿಂಡೋಸ್ ಇರುತ್ತಲ್ಲ ಅದನ್ನ ಕೊಡ್ಬೋದು. ಸೊ ಆ ಥರನೂ ಕೊಟ್ಟು ಏನಂತಂದ್ರೆ ಇದನ್ನ ನಾವು ನ್ಯಾಚುರಲ್ ಲೈಟಿಂಗ್ ಇಮಿಡಿಯೇಟ್ ಎಂಟ್ರೆನ್ಸ್ ಅಲ್ಲಿ ಕೊಡ್ಬೋದು. ಲೋವರ್ ಲೆವೆಲ್ಸ್ ಫರ್ದರ್ ಇನ್ಸೈಡ್ ದ ಎಂಟ್ರೆನ್ಸ್ ಏರಿಯಾ, ಅಂದ್ರೆ ಲೈಟ್ ಹಾಕೋದು ಬೇಕಾಗಲ್ಲ ನೀವು ಅವಾಗ ಏನಂತಾರೆ ನಾರ್ಮಲಿ ನಾವು ಏನಂತಂದ್ರೆ ಒಂದು ವಿಂಡೋ ಮಾಡಿದ್ರೆ, ಗೊತ್ತಾಯ್ತಾ. ಸೊ ವೇರ್ ದಿಸ್ ಕೆನ್ ನಾಟ್ ಬಿ ಡನ್, ಸಪ್ಲಿಮೆಂಟರಿ ಆರ್ಟಿಫಿಷಿಯಲ್ ಲೈಟಿಂಗ್ ಶುಡ್ ಬಿ ಇನ್ಸ್ಟಾಲ್ಡ್ ಟು ರೈಸ್ ದ ಲೆವೆಲ್ ಆಫ್ ಇಲ್ಯುಮಿನೇಷನ್ ಟು ಎನ್ ಅಪ್ರೋಪ್ರಿಯೇಟ್ ವ್ಯಾಲ್ಯೂ. ಅಷ್ಟೇ, ಹೊರಗಡೆಯಿಂದ ಮಾಡೋಕ್ಕಾಗಲಿಲ್ಲ ನಾವು ಆರ್ಟಿಫಿಷಿಯಲ್ ಆಗಿ ಲೈಟ್ ಹಾಕೋಬೇಕು ಅಂತ ಹೇಳ್ತಾ ಇರೋದು. ಸಿಂಪಲ್ ಆಗಿದೆ, ತುಂಬಾ ಸಿಂಪಲ್ ಇದೆ. ನಾವು ಡೇ ಲೈಟಿಂಗ್ ಅಂದ್ರೆ ಏನು ನೋಡ್ಕೊಳ್ಳೋಣ. ಸೊ ನೋಡಿ, ಡೇ ಲೈಟಿಂಗ್ ಪ್ರೈಮರಿ ಸೋರ್ಸ್ ಏನಿದೆ ಅಂತಂದ್ರೆ ಅದು ಬಂದ್ಬಿಟ್ಟು ಸನ್, ಸೂರ್ಯ. ಸೊ ಲೈಟ್ ರಿಸೀವ್ಡ್ ಬೈ ದ ಅರ್ತ್ ಫ್ರಮ್ ದ ಸನ್ ಕನ್ಸಿಸ್ಟ್ ಆಫ್ ಟೂ ಪಾರ್ಟ್ಸ್, ಎರಡು ಪಾರ್ಟ್ ಅಲ್ಲಿ ಇರುತ್ತೆ. ಒಂದು ಸೋಲಾರ್ ಇಲ್ಯುಮಿನೆನ್ಸಿ ಅಂಡ್ ಸ್ಕೈ ಇಲ್ಯುಮಿನೆನ್ಸಿ, ಅಂದ್ರೆ ಸೂರ್ಯನ ಬೆಳಕು ಡೈರೆಕ್ಟ್ ಆಗಿ ಬರುತ್ತೆ. ಇನ್ನೊಂದು ಆ ಬೆಳಕು ಅಥವಾ ಏನು ನಮ್ಮ ಮೋಡ ಇರುತ್ತಲ್ಲ ಆ ಸೂರ್ಯ ಪ್ರೆಸೆನ್ಸ್ ಇರೋಗೋಸ್ಕರ ಅದ್ರದ್ದೇನು ಬೆಳಕು ಬರುತ್ತೆ ನೋಡಿ, ಅದರಿಂದನೂ ಬರುತ್ತೆ. ಸೊ ಫಾರ್ ದ ಪರ್ಪಸ್ ಆಫ್ ಡೇ ಲೈಟಿಂಗ್ ಡಿಸೈನ್ ಡೈರೆಕ್ಟ್ ಸೋಲಾರ್ ಇಲ್ಯುಮಿನೇಷನ್ ಶಲ್ ನಾಟ್ ಬಿ ಕನ್ಸಿಡರ್ಡ್. ಗೊತ್ತಾಯ್ತಾ. ಡೈರೆಕ್ಟ್ ಆಗಿ ನಾವು ಕನ್ಸಿಡರ್ ಮಾಡೋದಿಲ್ಲ, ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಓನ್ಲಿ ಸ್ಕೈ ಇಲ್ಯುಮಿನೆನ್ಸ್ ಶಲ್ ಬಿ ಟೇಕನ್ ಫಾರ್ ಕಂಟ್ರಿಬ್ಯೂಟಿಂಗ್ ಟು ದ ಇಲ್ಯುಮಿನೇಷನ್ ಆಫ್ ದಿ ಬಿಲ್ಡಿಂಗ್ ಇಂಟೀರಿಯರ್ಸ್ ಡ್ಯೂರಿಂಗ್ ದ ಡೇ. ಅಂದ್ರೆ ಹೊರಗಡೆ ನಮ್ಮ ಮೋಡ ಇದೇನು ಹೊರಗಡೆ ಇರುತ್ತಲ್ಲ ಎನ್ವೈರ್ಮೆಂಟ್, ಸೂರ್ಯನಿಗೆ ಬಿಟ್ಟು, ಸೂರ್ಯನ್ ಡೈರೆಕ್ಟ್ ಆಗಲ್ಲ, ಅದರಿಂದ ಬರೋದನ್ನ ನಾವು ಕನ್ಸಿಡರ್ ಮಾಡ್ತೀವಿ, ಸೂರ್ಯನಿಂದ ಅಲ್ಲ. ಓಕೆ. ನೆಕ್ಸ್ಟ್, relative amount of sky illuminance depends on the position of the sun defined by its altitude. ಸೊ ಈಗ ಪೊಸಿಷನ್ ಆಫ್ ದಿ ಸನ್ ಏನಿದೆ ನಮ್ಮ ಒಂದು ಆಲ್ಟಿಟ್ಯೂಡ್, ನಮ್ಮ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ಪ್ರಕಾರ ನಾವು ನೋಡ್ಬಿಟ್ಟು ನೋಡಿ, ನೀವು ಕಾಶ್ಮೀರದಲ್ಲಿದ್ದರೆ ಅಲ್ಲಿ ಬೇರೆ ಇರುತ್ತೆ, ಕನ್ಯಾಕುಮಾರಿಯಲ್ಲಿದ್ದರೆ ಬೇರೆ ಇರುತ್ತೆ, ಈ ಕಡೆ ಗುಜರಾತ್ ಅಲ್ಲಿ ಇದ್ರೆ ಬೇರೆ ಬೇರೆ ಆಗುತ್ತೆ. ಯಾಕೆಂದ್ರೆ ಸೂರ್ಯ ನಮ್ದು ಡೈರೆಕ್ಷನ್ ಚೇಂಜ್ ಆಗುತ್ತೆ ತಾನೆ. ಸೊ ಅದ್ರ ಪ್ರಕಾರ ನಾವು ನೋಡ್ಕೊಂಡು ಮಾಡ್ಕೋಬೇಕು. ಲ್ಯಾಟಿಟ್ಯೂಡ್ ಆಫ್ ದ ಲೊಕ್ಯಾಲಿಟಿ, ಡೇ ಆಫ್ ದ ಇಯರ್ ಅಂಡ್ ದ ಟೈಮ್ ಆಫ್ ದ ಡೇ. ಸೊ ಸ್ಕೈ ಇಲ್ಯುಮಿನೆನ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ತರ ಇದೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂತ ಹೇಳ್ತಾ ಇರೋದು. ಮತ್ತೆ ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್ ಏನಿದೆ ಅದ್ರ ಮೇಲೆ, ರೈಟ್. ಸೊ ಕ್ಲಿಯರ್ ಡಿಸೈನ್ ಸ್ಕೈ ವಿತ್ ಇಟ್ಸ್ ನಾನ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಲುಮಿನೆನ್ಸ್ ಈಸ್ ಅಡಾಪ್ಟೆಡ್. ಗೊತ್ತಾಯ್ತಾ. ಈಗ ಸ್ವಲ್ಪ ಕಾಂಪೊನೆಂಟ್ಸ್ ಏನೇನಿದೆ ಡೇ ಲೈಟಿಂಗ್ ಫ್ಯಾಕ್ಟರ್ಸ್ ನೋಡೋಣ. ಫಸ್ಟ್ ಏನಂತಂದ್ರೆ ಫಸ್ಟ್ ಡೈರೆಕ್ಟ್ ಸ್ಕೈ ವಿಸಿಬಲ್ ಫ್ರಮ್ ದ ಪಾಯಿಂಟ್, ಅಂದ್ರೆ ಒಂದು ಪಾಯಿಂಟ್ ಇಂದ ನಾವು ನೋಡಿದ್ರೆ ಏನಿರುತ್ತೆ ಅಂತಂದ್ರೆ ನಮಗೆ ಆ ಮೋಡ ನಮಗೆ ಕಾಣಬೇಕು. ಆ ತರ ಏನಂತಂದ್ರೆ ನಾವು ಡೈರೆಕ್ಟ್ ಸ್ಕೈ ವಿಸಿಬಲ್ ಫ್ರಮ್ ದ ಪಾಯಿಂಟ್ ಮಾಡಬೇಕಾಗುತ್ತೆ, ರೈಟ್. ಸೊ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಗೊತ್ತಾಯ್ತಾ. ಸೊ ಈ ತರ ಏನಂತಂದ್ರೆ ಡಿಸೈನ್ ಮಾಡಬೇಕು. ಎಕ್ಸ್ಟರ್ನಲ್ ಸರ್ಫೇಸ್ ರಿಫ್ಲೆಕ್ಟಿಂಗ್ ಲೈಟ್ ಡೈರೆಕ್ಟ್ಲಿ, ಎಕ್ಸ್ಟರ್ನಲ್ ಸರ್ಫೇಸ್ ಏನಿರುತ್ತೆ ಅದು ಲೈಟ್ಗೆ ಡೈರೆಕ್ಟ್ ಆಗಿ ರಿಫ್ಲೆಕ್ಟ್ ಆಗೋ ತರ ಇರಬೇಕು. ಇಂಟರ್ನಲ್ ಸರ್ಫೇಸ್ ರಿಫ್ಲೆಕ್ಟಿಂಗ್ ಅಂಡ್ ಇಂಟರ್ನಲ್ ರಿಫ್ಲೆಕ್ಟಿಂಗ್ ಲೈಟ್ ಟು ದ ಪಾಯಿಂಟ್, ರೈಟ್. ಇಂಟರ್ನಲ್ ರಿಫ್ಲೆಕ್ಟಿಂಗ್ ಆಗಬೇಕು, ಆಮೇಲೆ ರಿಫ್ಲೆಕ್ಟಿಂಗ್ ಲೈಟ್ ಟು ದ ಪಾಯಿಂಟ್ ಆಗಬೇಕು. ಸೊ ಈ ಮೂರು ಇಂಪಾರ್ಟೆಂಟ್ ಡೇ ಲೈಟಿಂಗ್ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಇದೆ. ಈಗ ಜನರಲ್ ಪ್ರಿನ್ಸಿಪಲ್ ಆಫ್ ಓಪನಿಂಗ್ ಆಫ್ ದ ಟು ಅಫೋರ್ಡ್ ಗುಡ್ ಲೈಟಿಂಗ್, ಜನರಲ್ ಪ್ರಿನ್ಸಿಪಲ್ಸ್ ಏನಿದೆ ಅದು ನೋಡೋಣ. ವೈಲ್ ಟಾಲರ್ ಓಪನಿಂಗ್ಸ್ ಗಿವ್ ಗ್ರೇಟರ್ ಪೆನೆಟ್ರೇಷನ್ಸ್, ಆಯ್ತಾ. ಸ್ವಲ್ಪ ಟಾಲರ್ ಇತ್ತಂತಂದ್ರೆ ಚೆನ್ನಾಗಿರುತ್ತೆ, ಬೆಟರ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಆಫ್ ಲೈಟ್.
It is preferable that some area of the sky at the altitude 20 to 25 degree should light up the working plane. ಆಯ್ತಾ 20 to 25 degree ಯಾರು ಓರಿಯೆಂಟೇಷನ್ ಮಾಡಿರ್ತಾರೆ ಅದು ಚೆನ್ನಾಗಿರುತ್ತೆ. ಈಕ್ವಲಿ ಮೋರ್ ಎಫಿಷಿಯಂಟ್, ಬ್ರಾಡರ್ ಓಪನಿಂಗ್ಸು ಚೆನ್ನಾಗಿರುತ್ತೆ. ಸಿಲ್ಸ್ ಏನಿರುತ್ತೆ, ಸಿಲ್ಸ್ ಆರ್ ರೈಸ್ 300 to 600 ಅಬೋವ್ ದ ವರ್ಕಿಂಗ್ ಪ್ಲೇನ್, ಅಬೋವ್ ದ ವರ್ಕಿಂಗ್ ಪ್ಲೇನು ಇರಬೇಕಾಗುತ್ತೆ. ಟು ಅಪೋಸಿಟ್ ಸೈಡ್ಸ್ ಇತ್ತಂತಂದ್ರೆ ರೈಟ್ ಏನು ವಿಂಡೋಸ್ ಡೋರ್ಸ್ ವಿಂಡೋಸ್, ಸೊ ಅಪೋಸಿಟ್ ಸೈಡ್ಸ್ ಇತ್ತಂದ್ರೆ ಇದ್ರದ್ದು ಯೂನಿಫಾರ್ಮಿಟಿ ಆಫ್ ಇಂಟರ್ನಲ್ ಡೇ ಲೈಟಿಂಗ್ ಇಲ್ಯುಮಿನೇಷನ್ ಚೆನ್ನಾಗಿರುತ್ತೆ ರೈಟ್. ಸೊ ರೂಮ್ ಏನಂತಾರೆ ಬಿಡ್ತು ಯಾವಾಗ 7 ಮೀಟರ್ ಗಿಂತ ಜಾಸ್ತಿ ಆಯ್ತು ಅಂದ್ರೆ ಈ ತರ ಮಾಡಬಹುದು ರೈಟ್. ನೆಕ್ಸ್ಟ್ ಓಪನಿಂಗ್ ಶಲ್ ಬಿ ಪ್ರೊವೈಡೆಡ್ ವಿತ್ ದ ಛಜ್ಜಸ್, lowers and baffles or the shading devices. Exclude as far as possible direct sunlighting entering the room. ಗೊತ್ತಾಯ್ತಾ? ಸೊ ಇವೆಲ್ಲ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ತಾರೆ. ನಾವು ಆರ್ಟಿಫಿಷಿಯಲ್ ಲೈಟಿಂಗ್ ಬಗ್ಗೆ ನೀವು ಹೇಳಿ ನೋಡೋಣ. ಆರ್ಟಿಫಿಷಿಯಲ್ ಲೈಟಿಂಗ್ ಹ್ಯಾವಿಂಗ್ ಟು ಬಿ ಪ್ರೊವೈಡೆಡ್, ಯಾವ ಮಾಡ್ಬೋದು, ರಿಕಮೆಂಡೆಡ್ ಇಲ್ಯುಮಿನೇಷನ್ ಲೆವೆಲ್ಸ್ ಹ್ಯಾವ್ ಟು ಬಿ obtained by ಆರ್ಟಿಫಿಷಿಯಲ್ ಲೈಟಿಂಗ್. ಮನೆ ಒಳಗಡೆ ನಮಗೆ ಜಾಸ್ತಿ ಬೆಳಕು ಬರಲಿಲ್ಲ ಅಂದ್ರೆ ನಾವು ಲೈಟ್ ಹಾಕೋತೀವಿ, ಸಿಂಪಲ್ ಆಗಿದೆ, ಅದೊಂದು ಪಾಯಿಂಟ್. ಡೇ ಲೈಟಿಂಗ್ ದ ಲೆವೆಲ್ ಆಫ್ ಇಲ್ಯುಮಿನೇಷನ್ ಫಾಲ್ಸ್ ಬಿಲೋ ದ ರಿಕಮೆಂಡೆಡ್ ವ್ಯಾಲ್ಯೂ. ಅಂದ್ರೆ ಈಗ ಒಂದೊಂದ್ಸಲ ನೀವು ನೋಡ್ತೀರಾ ಮಳೆ ಬರುವಾಗ ಒಮ್ಮೆ ಏನಂತಾರೆ ಮೋಡಗಳು ಬಂದಾಗ ಬ್ರೈಟ್ನೆಸ್ ಕಮ್ಮಿ ಆಗ್ಬಿಡುತ್ತೆ. ಸೊ ಎಲ್ಲಿ ನಾವು ಡಿಸೈನ್ ಮಾಡಿರ್ತೀವೋ ಅಲ್ಲಿ ಕಮ್ಮಿ ಬರುತ್ತೆ ಬೆಳಕು. ಸೊ ನಾವೇನ್ ಮಾಡ್ಬೇಕಾಗುತ್ತೆ, ಒಂದು ಆರ್ಟಿಫಿಷಿಯಲ್ ಲೈಟ್ ನ ಹಾಕೊಳ್ಬೇಕಾಗುತ್ತೆ. ಸೊ ಅದೇ ಸೆಕೆಂಡ್ ಪಾಯಿಂಟ್. ವೇರ್ ವಿಜುವಲ್ ಟಾಸ್ಕ್ ಮೇ ಬಿ ಡಿಮ್ಯಾಂಡ್ ಎ ಹೈಯರ್ ಲೆವೆಲ್ ಆಫ್ ಇಲ್ಯುಮಿನೇಷನ್. ಗೊತ್ತಾಯ್ತಾ? ಹೈಯರ್ ಲೆವೆಲ್ ಬೇಕಾಗಿರುತ್ತೆ, ಅಲ್ಲೂ ಮಾಡ್ತಾರೆ. ಈಗ ಎನರ್ಜಿ ಕನ್ಸರ್ವೇಷನ್ ಯಾವ ತರ ಮಾಡಬಹುದು ನಾವು ಲೈಟಿಂಗ್ ಅಲ್ಲಿ ನೋಡೋಣ. ಇದು ಇಂಪಾರ್ಟೆಂಟ್ ಇದೆ ನೋಡಿ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಡೇ ಟೈಮ್ ಯೂಸಸ್ ಆಫ್ ಆರ್ಟಿಫಿಷಿಯಲ್ ಲೈಟ್ಸ್ ಮೇ ಬಿ ಮಿನಿಮೈಸ್ ಬೈ ಪ್ರಾಪರ್ ಡಿಸೈನ್ ಆಫ್ ದ ವಿಂಡೋಸ್ ಫಾರ್ ಅಡ್ಯುಕೇಟ್ ಡೇ ಲೈಟ್ ಇಂಡೋರ್ಸ್. ಗೊತ್ತಾಯ್ತಾ? ಫಾರ್ ಗುಡ್ ಡಿಸ್ಟ್ರಿಬ್ಯೂಷನ್ ಆಫ್ ಡೇ ಲೈಟ್ ಆನ್ ದ ವರ್ಕಿಂಗ್ ಪ್ಲೇನ್ ಇನ್ ಎ ರೂಮ್, ವಿಂಡೋ ಹೈಟ್ ನೋಡಿ, ಇದು ಇಂಪಾರ್ಟೆಂಟ್. ವಿಂಡೋ ಹೈಟ್, window width and height of the sill should be chosen in accordance with the following recommendation. ಅಂದ್ರೆ ಈಗ ಇದು ನಮ್ದು ಫ್ಲೋರ್ ಇದೆ. ಸೊ ದಿಸ್ is the floor right. So and this is your what you can say, this is your slab ಅಂತ ತಿಳ್ಕೊಳ್ಳೋಣ. ಇದು ಸ್ಲ್ಯಾಬ್ or ಟಾಪ್. ಸೊ ನಾನೇನ್ ಮಾಡ್ತೀನಿ, ನಮ್ಮ ವಿಂಡೋ ಇಲ್ಲಿ ಇರುತ್ತೆ. ಸೊ our window will be provided here. Okay. ಸೊ ಈಗ ಇದು ಸಿಲ್ ಆಫ್ ದ ವಿಂಡೋ ಇದೆ. This is a sill. ಸೊ ಈಗ ಈ ಹೈಟ್ ಎಷ್ಟು ತಗೊಳ್ಬೇಕು, ಇದರಿಂದ ಹೈಟ್ ಎಷ್ಟು ತಗೊಳ್ಬೇಕು, ಎಷ್ಟು ಹೈಟ್ ಇರಬೇಕು, ಇದ್ರ ವಿಡ್ತ್ ಎಷ್ಟು ಇರಬೇಕು, ಇದ್ರದ್ದು ಲೆಂತ್ ಎಷ್ಟು ಇರಬೇಕು. ಸೊ ಇವೆಲ್ಲ ಡಿಸೈನ್ ಇವಾಗ ನೋಡೋಣ. ಇನ್ನು ಆಫೀಸ್ ಬಿಲ್ಡಿಂಗ್, ಈಗ ಆಫೀಸ್ ಬಿಲ್ಡಿಂಗ್ ಬಗ್ಗೆ ಮಾತಾಡ್ತೇವೆ. 1.2 ಮೀಟರ್ ಆರ್ ಮೋರ್ ಇನ್ ದ ಸೆಂಟರ್ ಆಫ್ ದ ಬೇ ವಿತ್ ದ ಸಿಲ್ ಲೆವೆಲ್ ಅಟ್ 1 to 1.2 ಮೀಟರ್ ಅಬೋವ್ ದ ಫ್ಲೋರ್. ನೋಡಿ 1 to 1.2 ಮೀಟರ್ ಅಬೋವ್ ದ ಫ್ಲೋರ್ ಇರಬೇಕು. ಅದೇ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಇದ್ರೆ 1 ಮೀಟರ್ to 1.1 ಮೀಟರ್ ರೈಟ್. ನೋಡಿ ಆಫೀಸ್ ಬಿಲ್ಡಿಂಗ್ ಅಲ್ಲಿ ಸ್ವಲ್ಪ ಬಿಡ್ ಜಾಸ್ತಿನೇ ಬೇಕು, ಅದೇ ರೆಸಿಡೆನ್ಷಿಯಲ್ ಅಲ್ಲಿ ಕಮ್ಮಿ ಬೇಕು. ಸಿಲ್ ಹೈಟ್, ಸೊ ಸಿಲ್ ಯಾವ್ದಿದೆ ಇದಿದೆ. ಸೊ ಈ ಹೈಟ್ ಎಷ್ಟಿರ್ಬೇಕಂದ್ರೆ ಇದು 0.9 ಹಿಡ್ಕೊಂಡು 0.7 ಮೀಟರ್ ಇರಬೇಕು. ಅಬೋವ್ ದ ಫ್ಲೋರ್ ಆರ್ ರಿಕಮೆಂಡೆಡ್ ಫಾರ್ ಅ ಗುಡ್ ಡಿಸ್ಟ್ರಿಬ್ಯೂಷನ್ ಆಫ್ ಡೇ ಲೈಟ್ ಇಂಡೋರ್ಸ್. ಓಕೆ, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ 0.9 to 0.7 ಮೀಟರ್ ಅಬೋವ್ ದ ಏನಂತಂದ್ರೆ ಸಿಲ್ ಲೆವೆಲ್. ಓಕೆ, ಸೊ ಫ್ಲೋರ್ ಇಂದ ಸಿಲ್ ಲೆವೆಲ್ ವರೆಗೂ ಇಷ್ಟಿರಬೇಕು ಅಂತ ಹೇಳ್ತಾ ಇರೋದು. ಅದೇ ಹೈಟ್ ಎಷ್ಟಿರಬೇಕು, 1 to 1.1 ಮೀಟರ್. ರೂಮ್ ಡೆಪ್ತ್ 10 ಮೀಟರ್ ಗಿಂತ ಜಾಸ್ತಿ ಇತ್ತಂದ್ರೆ ವಿಂಡೋ ಶುಡ್ ಬಿ ಪ್ರೊವೈಡೆಡ್ ಆನ್ ದ ಅಪೋಸಿಟ್ ಸೈಡ್ಸ್ ಆಫ್ ದ ಬೈಲ್ಯಾಟ್ರಲ್ ಲೈಟಿಂಗ್. ಓಕೆ, ಅಂದ್ರೆ ಈ ತರ ಒಂದು ರೂಮ್ ಇದೆ ರೈಟ್. ಸೊ ಇಲ್ಲಿ ಏನ್ ಮಾಡಿದ್ರೆ ನೀವು ಎರಡು ರೂಮ್ ಈ ತರ ಈ ಕಡೆ ಮತ್ತೆ ಈ ಕಡೆ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಅವಾಗ ಏನ್ ಮಾಡ್ತೀವಿ, ಒಂದು ಡೋರು ಇಲ್ಲೂ ಪ್ರೊವೈಡ್ ಮಾಡಬೇಕಾಗುತ್ತೆ, ವಿಂಡೋ ಒಂದು ಇಲ್ಲೂ ಪ್ರೊವೈಡ್ ಮಾಡಬೇಕಾಗುತ್ತೆ. ಇದು 10 ಮೀಟರ್ ಗಿಂತ ಜಾಸ್ತಿ ಹೋದ್ರೆ. So it is desirable to have a white finish for ceiling and off-site light color to white for the walls. So ಯಾಕೆ, so this is about 7% improvement in lighting levels in changing the finishing walls from the moderate to white. ಗೊತ್ತಾಯ್ತಾ? ವೈಟ್ ಇಟ್ರೆ ಎಷ್ಟು ಇಂಪಾರ್ಟೆಂಟ್ ಇದೆ, ಬಟ್ ವೈಟ್ ಯಾಕೆ ಮಾಡೋದಿಲ್ಲ, ನಮಗೆ ಜಾಸ್ತಿ ಕ್ಲೀನ್ ಮಾಡಬೇಕಾಗುತ್ತೆ, ಬೇಗ ಅವು ಹೊಲಸಾಗುತ್ತೆ ಅಂತ ನಾವು ವೈಟ್ ಹೊಡೆಯೋದಿಲ್ಲ. ಬಟ್ ವೈಟ್ ಹೊಡೆದ್ರೆ ಲೈಟಿಂಗಿಗೆ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ 7%. ಡನ್, ಗೊತ್ತಾಯ್ತಾ? ನೆಕ್ಸ್ಟ್ ಈಗ ವೆಂಟಿಲೇಷನ್ ಬಗ್ಗೆ ಒಂದೆರಡು ಪಾಯಿಂಟ್ ನೋಡೋಣ. ವೆಂಟಿಲೇಷನ್ ಏನಿದೆ, ದಿಸ್ ಇಸ್ ಮೆಥಡ್ ಆಫ್ ವೆಂಟಿಲೇಷನ್. ನ್ಯಾಚುರಲ್ ಸಪ್ಲೈ ಇರುತ್ತೆ, ನ್ಯಾಚುರಲ್ ಎಕ್ಸಾಸ್ಟ್ ಆಫ್ ದ ಏರ್ ಇರುತ್ತೆ ರೈಟ್. ನ್ಯಾಚುರಲ್ ಸಪ್ಲೈ ಇರುತ್ತೆ, ನ್ಯಾಚುರಲ್ ಎಕ್ಸಾಸ್ಟ್ ಆಫ್ ಏರ್ ಇರುತ್ತೆ. ನ್ಯಾಚುರಲ್ ಸಪ್ಲೈ ಇರುತ್ತೆ ಬಟ್ ಮೆಕ್ಯಾನಿಕಲ್ ಎಕ್ಸಾಸ್ಟ್ ಆಫ್ ಏರ್ ಇರುತ್ತೆ. ಅಂದ್ರೆ ಹೊರಗಡೆಯಿಂದ ಒಳಗಡೆ ಗಾಳಿ ಬರುತ್ತೆ ಬಟ್ ಒಳಗಡೆಯಿಂದ ಹೊರಗಡೆ ಹೋಗೋದಿಲ್ಲ. ಅವಾಗ ನಾನು
ಯಾವುದೋ ಒಂದು ಡಿವೈಸ್ ನ ಇಟ್ಬಿಟ್ಟು ಅದನ್ನ ಎಕ್ಸಾಸ್ಟ್ ಫ್ಯಾನ್ ತರ ಇಟ್ಬಿಟ್ಟು ನಾನು ಹೊರಗಡೆ ಹಾಕ್ತೀನಿ. ಮೆಕ್ಯಾನಿಕಲ್ ಸಪ್ಲೈನೇ ಇರುತ್ತೆ ಮತ್ತೆ ನ್ಯಾಚುರಲ್ ಎಕ್ಸಾಸ್ಟ್ ಆಫ್ ದ ಏರ್ ಇರುತ್ತೆ, ಈ ತರನೂ ಇರುತ್ತೆ. ಗೊತ್ತಾಯ್ತಾ? ಒಂದೊಂದ್ಸಲ ಮೆಕ್ಯಾನಿಕಲ್ ಸಪ್ಲೈನೂ ಇರುತ್ತೆ, ಮೆಕ್ಯಾನಿಕಲ್ ಎಕ್ಸಾಸ್ಟ್ ಆಫ್ ದಿ ಏರ್ ಇರುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಇದೆ ಇದು. ಸೊ ಎಲ್ಲರೂ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಈ ತರನು ವೆಂಟಿಲೇಷನ್ ನ ಮಾಡ್ಬೋದು. ಸೊ ಈಗ ಇದರಲ್ಲಿ ಕಂಟ್ರೋಲ್ ಆಫ್ ದ ಹೀಟ್ ಯಾವ ತರ ಮಾಡ್ಬೋದು ನೋಡಿ. ಫಸ್ಟ್ ಐಸೋಲೇಷನ್ ಅಂತ ಒಂದು ಪಾಯಿಂಟ್ ಬರುತ್ತೆ. ವೆಂಟಿಲೇಷನ್ ಕಂಟ್ರೋಲ್ ಆಫ್ ಹೀಟ್ ಯಾವ ತರ ಮಾಡ್ಬೋದು. ಹೀಟ್ ಪ್ರೊಡ್ಯೂಸಿಂಗ್ ಇಕ್ವಿಪ್ಮೆಂಟ್ ಏನಿರುತ್ತೆ ಸಚ್ ಆಸ್ ಫರ್ನಾನ್ಸಸ್ ಇನ್ ಸಚ್ ಎ ಪೊಸಿಷನ್ ಓನ್ಲಿ ಎ ಸ್ಮಾಲ್ ನಂಬರ್ ಆಫ್ ವರ್ಕರ್ಸ್ ಟು ಬಿ ಹಾಟ್ ಎನ್ವೈರನ್ಮೆಂಟ್. ಸೊ ಅಂತ ಕಡೆನ ಯಾವ ತರ ಮಾಡ್ಬೋದು ಅಂದ್ರೆ ಇನ್ಸುಲೇಷನ್, ರೈಟ್. ಸೆಕೆಂಡ್ ಇನ್ಸುಲೇಷನ್. ಫ್ಯಾಕ್ಟ್ರಿಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸೋಲಾರ್ ರೇಡಿಯೇಷನ್, ರೈಟ್. ರೂಫ್ ಸರ್ಫೇಸ್ ಕಡೆ ಇತ್ತಂದ್ರೆ ಇಂಟರ್ನ್ ರೇಡಿಯೇಟ್ ಹೀಟ್ ಇನ್ಸೈಡ್ ದ ಬಿಲ್ಡಿಂಗ್ ಇರುತ್ತೆ. ಅಂತ ಸಿಚುವೇಶನ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಫಾಲ್ಸ್ ಸೀಲಿಂಗ್ ಮಾಡ್ತಾರೆ ಆರ್ ಡಬಲ್ ರೂಫಿಂಗ್ ಮಾಡ್ತಾರೆ. ಒಂದು ಫಾಲ್ಸ್ ಸೀಲಿಂಗ್ ಮಾಡ್ಬೋದು, ಇಲ್ಲ ಡಬಲ್ ರೂಫಿಂಗ್ ಮಾಡ್ಬೋದು. ಆರ್ ಏನ್ ಮಾಡ್ಬೋದು ಅಂತಂದ್ರೆ ಮಾಡಿದ್ರೆ ನಾವು ಹೀಟ್ ನ ಕಂಟ್ರೋಲ್ ಮಾಡ್ಬೋದು. ಫಾಲ್ಸ್ ಸೀಲಿಂಗ್ ಮಾಡ್ಬೋದು, ಡಬಲ್ ರೂಫಿಂಗ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, MCQ ಕ್ವಶನ್ ಬರ್ಬೋದು. ಆಮೇಲೆ ಸ್ವಲ್ಪ ರಿಡಕ್ಷನ್ ಆಗುತ್ತೆ. ಯಾವ್ದ್ರಲ್ಲಿ ಅಂತಂದ್ರೆ ಪೇಂಟ್ ಮಾಡಿದಾಗ, ಯಾವ್ದಕ್ಕೆ ರೂಫ್ಗೆ ನಾವು ಡಬಲ್ ಪೇಂಟ್ ಮಾಡ್ಬೋದು. ಹೀಟ್ ರಿಫ್ಲೆಕ್ಟೆಡ್ ಶೇಡ್ಸ್ ನ ಯೂಸ್ ಮಾಡಿದಾಗನು ನಮ್ದು ಹೀಟು ನಾವು ಕಮ್ಮಿ ಮಾಡ್ಬೋದು, ರೈಟ್. ಸೊ ಪೈಪು ವೆಸಲ್ಸ್ ಏನಂತಾರೆ ಇವುಗಳನ್ನ ಏನಂತಂದ್ರೆ ರೆಡ್ಯೂಸ್ ಮಾಡ್ಬೋದು ಹೀಟ್. ಗೊತ್ತಾಯ್ತಾ? ಟೆಂಪರೇಚರ್. ನ್ಯಾಚುರಲ್ ವೆಂಟಿಲೇಷನ್ ಯಾವ ತರ ಇರುತ್ತೆ ನೋಡೋಣ. ಓಕೆ. ಸೊ ನ್ಯಾಚುರಲ್ ವೆಂಟಿಲೇಷನ್ ನೋಡಿ, ಡೈರೆಕ್ಷನ್ ಅಂಡ್ ವೆಲೋಸಿಟಿ ಆಫ್ ದ ವಿಂಡ್ ಔಟ್ಸೈಡ್ ಅಂಡ್ ಸೈಜಸ್ ಡಿಸ್ಪೊಸಿಷನ್ ಆಫ್ ದಿ ಓಪನಿಂಗ್ಸ್. ವಿಂಡ್ ಆಕ್ಷನ್ ಯಾವ ತರ ಇದೆ ನೋಡ್ಬೇಕಾಗುತ್ತೆ. ಆಮೇಲೆ ಕನ್ವಿಕ್ಷನ್ ಎಫೆಕ್ಟ್ ಅರೈಸಿಂಗ್ ಫ್ರಮ್ ದ ಟೆಂಪರೇಚರ್ ಆಫ್ ವ್ಯಾಪರ್, ಪ್ರೆಷರ್ ಡಿಫರೆನ್ಸ್. ಸೊ ಪ್ರೆಷರ್ ಡಿಫರೆನ್ಸ್ ಏನಿದೆ ಅದು ನೋಡ್ಬೇಕಾಗುತ್ತೆ. ಎಲ್ಲಿ ಪ್ರೆಷರ್ ಇನ್ಸೈಡ್ ಅಂಡ್ ಔಟ್ಸೈಡ್ ಆಫ್ ದ ರೂಮ್ ಒಳಗಡೆ, ರೂಮ್ ಹೊರಗಡೆ, ರೈಟ್. ಸೊ ಮತ್ತೆ ಹೈಟ್ ಏನ್ ಡಿಫರೆನ್ಸ್ ಇದೆ ಆಯ್ತಾ ಬಿಟ್ವೀನ್ ಔಟ್ಲೆಟ್ ಅಂಡ್ ದ ಇನ್ಲೆಟ್ ಓಪನಿಂಗ್ಸ್, ರೈಟ್. ಸೊ ಅದನ್ನ ನೋಡ್ಬೇಕಾಗುತ್ತೆ. ನಾವು ನಾನ್ ಇಂಡಸ್ಟ್ರಿಯಲ್ ಬಿಲ್ಡಿಂಗ್ ವೆಂಟಿಲೇಷನ್ ಯಾವ ತರ ಮಾಡಬೇಕು ನೋಡಿ. ಒಂದು ಹಾಟ್ ಡ್ರೈ ಸೀಸನ್ ಅಲ್ಲಿ, ಒಂದು ವಾರ್ಮ್ ಸೀಸನ್ ಅಲ್ಲಿ ಯಾವ ತರ ಮಾಡಬೇಕು. ಸಿಂಪಲ್ ಆಗಿದೆ. ಈಗ ಸಮ್ಮರ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಸೂರ್ಯನ ಏನಂತಂದ್ರೆ ಜಾಸ್ತಿ ತೀವ್ರತೆ ಇರುತ್ತೆ. ಈಗ ಆಲ್ರೆಡಿ ನಾವು ಸಮ್ಮರ್ ಅಲ್ಲೇ ಇದ್ದೀವಿ, ರೈಟ್. ನಾವೇನ್ ಮಾಡ್ತೀವಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಂಡೋರ್ ಟೆಂಪರೇಚರ್, ರೈಟ್, ಲೋವರ್ ದೆನ್ ದೋಸ್ ಆರ್ ದ ಔಟ್ಸೈಡ್ ಅಂಡರ್ ದ ಸನ್. ಹೊರಗಡೆ ಟೆಂಪರೇಚರ್ ಗಿಂತ ಒಳಗಡೆ ಕಮ್ಮಿ ಇರುತ್ತೆ, ರೈಟ್. ಸೊ ಈ ಪರ್ಪಸ್ ಇಂದ ಏನ್ ಮಾಡ್ತೀವಿ ನಾವು ಅಂತಂದ್ರೆ ನಾವೆಲ್ಲ ವಿಂಡೋಸ್ ನ ಕ್ಲೋಸ್ ಇಡ್ತೀವಿ, ರೈಟ್. ಮಿನಿಮಮ್ ವೆಂಟಿಲೇಷನ್ ಇಡ್ತೀವಿ, ರೈಟ್. ಅದಕ್ಕೆ ಈ ವಿಂಡೋ ಕ್ಲೋಸ್ ಇದ್ದಾಗ ಮಿನಿಮಮ್ ವೆಂಟಿಲೇಷನ್ ಬೇಕು ತಾನೆ. ಸೊ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಒಂದ್ ಯಾವ್ದಾದ್ರು ವೆಂಟಿಲೇಷನ್ ಆಗೋ ತರ ಎಲ್ಲ ಕ್ಲೋಸ್ ಮಾಡಿದ್ರು. ಸೊ ಆ ತರ ನಾವು ಏನಂತಂದ್ರೆ ಡಿಸೈನ್ ಮಾಡ್ಬೇಕಾಗುತ್ತೆ. ಗೊತ್ತಾಯ್ತಾ? ಸೊ ಅದು ನೆನಪಿಡಿ, ಹಾಟ್ ಡ್ರೈ ರೀಸನ್ ಅಲ್ಲಿ. ಈಗ ವಾರ್ಮ್ ಇತ್ತಂದ್ರೆ ಏನ್ ಮಾಡ್ತಾರೆ, ರೈಟ್. ಸೊ ಇದು ಉಲ್ಟಾ ಆಗುತ್ತೆ. ಇದು ಫ್ರೀ ಪ್ಯಾಸೇಜ್ ಆಫ್ ಏರ್ ಟು ಕೀಪ್ ದ ಇಂಡೋರ್ ಟೆಂಪರೇಚರ್ ಆಸ್ ನಿಯರ್ ಟು ದೋಸ್ ಔಟ್ಸೈಡ್ ಇನ್ ದ ಶೇಡ್ ಆಸ್ ಪಾಸಿಬಲ್. ಹೊರಗಡೆ ಇರೋದು ಒಳಗಡೆ ಇರೋದನ್ನ ನಾವು ಏನಂತಂದ್ರೆ ಶೆಡ್ ಹತ್ರ ಸೇಮ್ ಇರೋಕೆ ಟ್ರೈ ಮಾಡ್ತೀವಿ. ಸೊ ಇದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಓರಿಯಂಟೇಷನ್ ಟು ದ ಫೇಸ್ ಆಫ್ ದ ಡೈರೆಕ್ಷನ್ ಆಫ್ ದಿ ಪ್ರಿವೇಲಿಂಗ್ ವಿಂಡ್ಸ್. ನೋಡಿ, ಇದು MCQ ಕ್ವಶನ್ ಆಗುತ್ತೆ. ಹೊರಗಡೆ ವಾರ್ಮ್ ಇದೆ ಆಯ್ತಾ, ಹೊರಗಡೆ ವಾರ್ಮ್ ಅಂಡ್ ಹ್ಯೂಮಿಡ್ ರೀಸನ್ಸ್ ಇರುತ್ತೆ. ಅಂತ ಕಡೆ ನೀವು ಯಾವ ತರ ಡಿಸೈನ್ ಮಾಡ್ತೀರಾ ಅಂತ ಕೇಳ್ಬೋದು. ಸೊ ಫೇಸ್ ಆಫ್ ದ ಡೈರೆಕ್ಷನ್ ಆಫ್ ದ ಪ್ರಿವೇಲಿಂಗ್ ವಿಂಡ್ಸ್ ಮಾಡ್ಬೋದು. ಮತ್ತೆ ವಿಂಡ್ಸ್ ನ ಏನ್ ಮಾಡ್ತಾರೆ ಗೊತ್ತಾ, ಓಪನಿಂಗ್ಸ್ ಆನ್ ಬೋತ್ ದ ವಿಂಡ್ವರ್ಡ್ ಅಂಡ್ ಲೀವರ್ಡ್. ಅಂದ್ರೆ ಗಾಳಿ ಯಾವ ಸೈಡ್ ಹೋಗ್ತಾ ಇರುತ್ತೆ ನೋಡಿ ಆ ಸೈಡ್ ಏನಂತಂದ್ರೆ ಈ ವಿಂಡೋಸ್ ಗಳನ್ನ ಮಾಡ್ತಾರೆ. ಇದು ಆಯ್ತು, ಇದು ಮೇಲ್ಗಡೆ ಮತ್ತೆ ಅದೇ ಇದೆ. ಗೊತ್ತಾಯ್ತಾ? ಸೊ ನೋಡ್ಕೋಬಹುದು ವೆಂಟಿಲೇಷನ್ ಅಂತ ಇಂಡಸ್ಟ್ರಿಯಲ್ ಬಿಲ್ಡಿಂಗ್, ರೈಟ್. ಸೊ ಇದು ವಿಂಡ್ ಆಕ್ಷನ್. ಸೊ ವಿಂಡ್ ಆಕ್ಷನ್ ಪ್ರಕಾರ ನಾವು ಮಾಡ್ತೀವಿ. ಅದು ಯಾವ ತರ ನೋಡಿ, ಬಿಲ್ಡಿಂಗ್ ಅಲ್ಲಿ ಏನ್ ಮಾಡ್ಬೋದು, ಓರಿಯಂಟೇಷನ್ ಪರ್ಪೆಂಡಿಕ್ಯುಲರ್ ಟು ದ ಪ್ರಿವೇಲಿಂಗ್ ಔಟ್ಡೋರ್ ವಿಂಡ್ ಯಾವ ತರ ಇದೆ ಅದ್ರ ಪ್ರಕಾರ ಮಾಡ್ತೀವಿ, ರೈಟ್. ಸೊ 0 to 30 ಡಿಗ್ರಿ ವರೆಗೂ ಏನಂತಂದ್ರೆ ಯಾವುದೇ ಒಂದು ಇದರಿಂದ ನಾವು 0 to 30 ಡಿಗ್ರಿ ವರೆಗೆ ಓರಿಯಂಟೇಷನ್ ನ ಮಾಡ್ಬಿಟ್ಟು ಅಂದ್ರೆ ಬಿಲ್ಡಿಂಗ್ ನ ನಾವು ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಈಗ ಗಾಳಿ ಏನಂತಂದ್ರೆ ಒಂದು ಈಸ್ಟ್ ಕಡೆಯಿಂದ ವೆಸ್ಟ್ ಕಡೆ ಹೋಗ್ತಾ ಇದೆ, ರೈಟ್. ಈಸ್ಟ್ ಕಡೆಯಿಂದ ವೆಸ್ಟ್ ಕಡೆ ಹೋಗ್ತಾ ಇದೆ. ಅವಾಗ ಏನಾಗುತ್ತೆ, ಬಿಲ್ಡಿಂಗ್ ನ ನಾವು 45 ಡಿಗ್ರಿಗೆ ಏನಂತಂದ್ರೆ ಓರಿಯಂಟೇಷನ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಸೋಲಾರ್ ಹೀಟ್ ಏನಿರುತ್ತೆ ಅದೇನಂತಂದ್ರೆ ಏರ್ ಮೋಷನ್ ಇಂದ ಒಳಗಡೆ ಬರೋಕೆ ಟ್ರೈ ಮಾಡೋದಿಲ್ಲ, ಕಮ್ಮಿ ಆಗುತ್ತೆ. ಗೊತ್ತಾಯ್ತಾ? ಇದೇ ತರ. ಸೆಕೆಂಡು ಇನ್ಲೆಟ್ ಓಪನಿಂಗ್ ಏನಿದೆ ಬಿಲ್ಡಿಂಗ್ ಅಲ್ಲಿ, ರೈಟ್, ಅದನ್ನ ಯಾವ ತರ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂತಂದ್ರೆ
ವಿಂಡ್ ವರ್ಡ್ ಯಾವ ಸೈಡ್ ಇರುತ್ತೆ ಅಲ್ಲಿ ಲೋ ಲೆವೆಲ್ ಅಲ್ಲಿ, ರೈಟ್. ಮತ್ತೆ ಔಟ್ಲೆಟ್ ಓಪನಿಂಗ್ಸ್ ಶುಡ್ ಬಿ ಲೊಕೇಟೆಡ್ ಆನ್ ದ ಲೀವರ್ಡ್ ಸೈಡ್ ಅಂತಂದ್ರೆ ಎಲ್ಲಿ ಗಾಳಿ ಈ ಕಡೆ ಹೋಗುತ್ತೆ ಆಮೇಲೆ ಈ ಕಡೆ ಬರುತ್ತೆ, ಅಪೋಸಿಟ್ ಸೈಡ್ ಅಂತಾನು ಅನ್ಬೋದು, ರೈಟ್. ಸೊ ಇನ್ಲೆಟ್ ಅಂಡ್ ಔಟ್ಲೆಟ್ ಓಪನಿಂಗ್ಸ್ at high levels may only clear the top air at the level without producing air movement at the level of the occupancy. ಸಿಂಪಲ್ ಆಗಿದೆ, ತುಂಬಾ ಸಿಂಪಲ್ ಆಗಿದೆ ನೋಡಿ. ಗಾಳಿ ಒಂದ್ ಕಡೆಯಿಂದ ಬಂದು ಮತ್ತೊಂದ್ ಕಡೆ ಹೋಗ್ತಾ ಇರುತ್ತೆ, ಯಾವಾಗ ಮೇಲ್ಗಡೆ ಹೋಗುತ್ತೆ ನೋಡಿ, ರೈಟ್. ಸೊ ಏರ್ ಮೂವ್ಮೆಂಟ್ ಆಗದೇನೆ ಇದ್ದಾಗ ಅದ್ರದ್ದು ಆಕ್ಯುಪೆನ್ಸಿ ಹೋಗೋಕ್ಕೆ ಮತ್ತೊಂದು ಅಲ್ಲೊಂದು ವೆಂಟಿಲೇಷನ್ ಪ್ರೊವೈಡ್ ಮಾಡಬೇಕಾಗುತ್ತೆ, ರೈಟ್. ನೆಕ್ಸ್ಟ್ ನಾಟ್ ಆಸ್ ಪರ್ ಆಸ್ ಪಾಸಿಬಲ್ ಇನ್ಲೆಟ್ ಓಪನಿಂಗ್ಸ್, ರೈಟ್. ಸೊ ಅಡ್ಜಾಯ್ನಿಂಗ್ ಬಿಲ್ಡಿಂಗ್ ಗೆ ಇರಬಾರ್ದು. ಟ್ರೀ ಸೈನ್ ಬೋರ್ಡ್ಸ್ ಅಂಡ್ ಅದರ್ ಅಬ್ಸ್ಟ್ರಕ್ಷನ್ಸ್ ಪಾರ್ಟಿಷನ್ ಇನ್ಸೈಡ್ ದ ಪಾತ್ ಆಫ್ ದ ಏರ್ ಫ್ಲೋ, ರೈಟ್. ಇದು ಈ ತರ ಇರಬೇಕು. ನಾರ್ಮಲ್ ಸೈಜ್ ಇತ್ತಂತಂದ್ರೆ ನಾವೇನ್ ಮಾಡಬೇಕು, ವಿಂಡೋ ಅಪೋಸಿಟ್ ಆನ್ ದ ವಾಲ್ಸ್, ಅವರೇಜ್ ಇಂಡೋರ್ ಏರ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ, ರೈಟ್. ಯಾವಾಗ ವಿಡ್ತ್ ಆಫ್ ದ ವಿಂಡೋ 2/3 ಆಫ್ ದ ವಾಲ್ ಇತ್ತಂದ್ರೆ, ವೆರಿ ಇಂಪಾರ್ಟೆಂಟ್, 2/3 ಆಫ್ ದ ವಾಲ್ ಬಿಡ್ತು. ಸೊ ಏರ್ ಮೂಷನ್ ಇನ್ ದ ವರ್ಕಿಂಗ್ ಝೋನ್ ಮ್ಯಾಕ್ಸಿಮಮ್ ವೆನ್ ದ ವಿಂಡೋ ಹೈಟ್ ಇಸ್ 1.1, ರೈಟ್. ನೋಡಿ 1.1 ಮೀಟರ್ ಏನಿರಬೇಕು, ವಿಂಡೋ ಹೈಟ್ ಇರಲೇಬೇಕು, ಇಷ್ಟಾದ್ರೂ ಇರಲೇಬೇಕು, ರೈಟ್. ಸೊ ಓಪನ್ಲಿ ಡೈರೆಕ್ಟ್ ಟು ಎನ್ ಓಪನ್ ಸ್ಪೇಸ್, ವಿಂಡೋಸ್ ಆಫ್ ಲಿವಿಂಗ್ ರೂಮ್ಸ್ ಓಪನ್ ಆಗಿರಬೇಕು ಡೈರೆಕ್ಟ್ ಆಗಿ, ರೈಟ್. ಇನ್ ದ ಕೇಸ್ ಆಫ್ ರೂಮ್ಸ್ ವಿತ್ ಓನ್ಲಿ ಒನ್ ವಾಲ್ ಎಕ್ಸ್ಪೋಸ್ ಟು ಔಟ್ ಸೈಡ್, ರೈಟ್. ಪ್ರಾವಿಷನ್ ಆಫ್ 2 ವಿಂಡೋಸ್ ಆಫ್ ದಟ್ ವಾಲ್ ಇಸ್ ಪ್ರೆಫರ್ ಟು ದಟ್ ಆಫ್ ದ ಸಿಂಗಲ್ ವಿಂಡೋ, ಗೊತ್ತಾಯ್ತಾ, ಸಿಂಗಲ್ ವಿಂಡೋಗೆ ಮಾಡ್ಕೋಬೇಕು. ವರಂಡ ಇತ್ತಂತಂದ್ರೆ, ವರಂಡ ಇದ್ರೆ ಏನ್ ಮಾಡಬೇಕು, 3 ಸೈಡ್ಸ್ ಟು ಬಿ ಪ್ರೆಫರ್ಡ್, 3 ಸೈಡ್ ವರಂಡ ಇತ್ತಂತಂದ್ರೆ increase in the room air motion for most of the orientation of the building with respect to the outside or outdoor window, ಗೊತ್ತಾಯ್ತಾ. 3 ಸೈಡ್ಸ್ ಪ್ರೆಫರ್ ಮಾಡ್ತೀವಿ ನಾವು, ಯಾಕೆಂದ್ರೆ ಹೊರಗಡೆಯಿಂದ ಗಾಳಿ ಒಳಗೆ ತರೋಕೆ ತುಂಬಾ ಅದು ಹೆಲ್ಪ್ ಮಾಡುತ್ತೆ. ಡನ್. ಈಗ ನೆಕ್ಸ್ಟ್ ಏನಂತಂದ್ರೆ, ಇನ್ ಕೇಸ್ ಆಫ್ ಇಂಡಸ್ಟ್ರಿ ಬಿಲ್ಡಿಂಗು ವಿಂಡೋ ಹೈಟ್ ಶುಡ್ ಬಿ 1.6 to 1 ಮೀಟರ್ ಬಿಡ್ತು, ಅಬೌಟ್ 2/3 ಆಫ್ ದ ವಾಲ್ ಬಿಡ್ತು. ಸೊ ಇದೇನಾಗುತ್ತೆ, 1.1 ಮೀಟರ್ ಅಬೌವ್ ದ ಫ್ಲೋರ್ ಇರುತ್ತೆ, ರೈಟ್. ಎನರ್ಜಿ ಕನ್ಸರ್ವೇಷನ್ ಇನ್ ವೆಂಟಿಲೇಷನ್ ಅಂತ ಇದೆ. ಸೊ ಏನಂತಂದ್ರೆ ಇದನ್ನ ಬೇಕಾದ್ರೆ ಓದ್ಕೊಳ್ಳಿ, ಇಲ್ಲಿ ಸಿಂಪಲ್ ಆಗಿದೆ, ರೈಟ್. ಸೊ ಮಿನಿಮಮ್ ಡಿಸ್ಟೆನ್ಸ್, ಫ್ಯಾನ್ ಬ್ಲೇಡ್ಸ್ ಇದ್ರ ಬಗ್ಗೆ ಇದೆ. ಸೊ ದಯವಿಟ್ಟು ಇದು ನೀವು ಒಂದ್ಸಲ ನೋಡ್ಕೊಳ್ಳಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ. ಸೊ ಐ ಹೋಪ್ ನಿಮಗೆ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾವುದೇ ತರ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ನಾನು ಮುಗಿಸ್ತಾ ಇದ್ದೀನಿ. ಇದು ನಿಮಗೆ ಒಂದು ಹೋಮ್ವರ್ಕ್ ತರ ಸುಮ್ಮನೆ ಓದ್ಕೊಂಡ್ಬಿಡಿ, ಸೊ ದಟ್ ಇದರಲ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.